ಬೆಳ್ಳಾವಿಯಲ್ಲಿ ಹೈಸ್ಕೂಲ್ ಮುಗಿಸಿದ ಮೇಲೆ ಮುಂದೆ ಏನು? ಇದು ದೊಡ್ಡ ಪ್ರಶ್ನೆ ಅಲ್ವಾ? ಉನ್ನತ ಶಿಕ್ಷಣಕ್ಕೆ ಯಾವ ದಾರಿ ಹಿಡಿಬೇಕು ಅನ್ನೋದು ನಿಜಕ್ಕೂ ಒಂದು ದೊಡ್ಡ ನಿರ್ಧಾರ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇಲ್ಲಿರೋ ಆಯ್ಕೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ನೋಡಿ, ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು ಒಂದು ಗೊಂದಲ. ಬಹುಶಃ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಮ್ಮ ಜೀವನದಲ್ಲಿ ಈ ತರಹದ ಒಂದು ಕ್ರಾಸ್ ರೋಡ್ಗೆ ಬಂದೇ ಬರ್ತಾರೆ. ಮುಂದೆ ಎಡಕ್ಕ ಬಲಕ್ಕ ಅನ್ನೋ ಪ್ರಶ್ನೆ. ಹಾಗಾದ್ರೆ ಸ್ಥಳೀಯ ಕುಟುಂಬಗಳ ತಲೆಯಲ್ಲಿ ಓಡ್ತಾ ಇರೋ ಮೂಲಭೂತ ಪ್ರಶ್ನೆ ಅಂದ್ರೆ ಇದೆ. ಹತ್ತಿರದಲ್ಲೇ ಇರೋ ಕಾಲೇಜ್ಗೆ ಆರಾಮವಾಗಿ ನಡ್ಕೊಂಡು ಹೋಗ್ಬೇಕಾ ಅಥವಾ ದೂರದ ಸಿಟಿಗೆ ಬಸ್ ಹಿಡಿದು ಹೋಗೋದು ಸರಿನಾ? ಇಲ್ಲಿರೋದು ಎರಡು ದಾರಿಗಳು, ತುಂಬಾನೇ ಸ್ಪಷ್ಟವಾಗಿ. ಒಂದು, ಇಲ್ಲೇ ಬೆಳ್ಳಾವಿಯಲ್ಲಿರೋ GFGC ಅಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ನಡೆದೋಗಷ್ಟು ಹತ್ತಿರ. ಇನ್ನೊಂದು, ದೊಡ್ಡ ಸಿಟಿಯಾದ ತುಮಕೂರಿಗೆ ಪ್ರತಿದಿನ ಲಾಂಗ್ ಜರ್ನಿ ಮಾಡೋದು. ಸರಿ, ಇವೆರಡರ ನಡುವೆ ಇರೋ ವ್ಯತ್ಯಾಸಗಳನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ತುಮಕೂರಿಗೆ ಪ್ರತಿದಿನ ಹೋಗಿ ಬರೋದು ಅಂದ್ರೆ ಅದರ ನಿಜವಾದ ಖರ್ಚುಗಳೇನು? ಬರೀ ಬಸ್ ಚಾರ್ಜ್ ಮಾತ್ರ ಅಲ್ಲ, ಪ್ರತಿದಿನ ಪ್ರಯಾಣದಲ್ಲೇ ಕಳೆದು ಹೋಗುವ ಅಮೂಲ್ಯ ಸಮಯ, ಅದರ ಲೆಕ್ಕನೂ ಹಾಕಬೇಕು. ಇದನ್ನ ಬೆಳ್ಳಾವಿ ಆಯ್ಕೆಗೆ ಹೋಲಿಸಿದ್ರೆ ಅಲ್ಲೇ ಇರೋದ್ರಿಂದ ಈ ಎರಡೂ ಖರ್ಚುಗಳು ಸಂಪೂರ್ಣ ಝೀರೋ ಅಲ್ವಾ? ಸರಿ, ಮುಂದೆ ಹೋಗೋಣ. ಈಗ ಈ ಎರಡೂ ಕಾಲೇಜುಗಳನ್ನ ನೇರವಾಗಿ ಹೋಲಿಕೆ ಮಾಡಿ ನೋಡೋಣ. ಬರೀ ಮಾತಿಗಿಂತ ಅಂಕಿಅಂಶಗಳು ಏನ್ ಹೇಳ್ತವೆ ಅನ್ನೋದರ ಮೇಲೆ ಫೋಕಸ್ ಮಾಡೋಣ. ಬೆಳ್ಳಾವಿಯ ಸರ್ಕಾರಿ ಕಾಲೇಜಿನಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಸರಿಸುಮಾರು 100 ಅಷ್ಟೇ. ಇದರಿಂದ ಏನ್ ಗೊತ್ತಾಡುತ್ತೆ ಅಂದ್ರೆ ಈ ಕಾಲೇಜು ಎಷ್ಟು ಚಿಕ್ಕದು ಮತ್ತು ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕವಾಗಿ ಗಮನ ಕೊಡೋಕೆ ಎಷ್ಟು ಅವಕಾಶ ಇದೆ ಅನ್ನೋದು. ಇನ್ನು ಇಲ್ಲಿರೋ ಟೀಚಿಂಗ್ ಸ್ಟಾಫ್ ಕೇವಲ 10 ಜನ. ಹೌದು, 100 ವಿದ್ಯಾರ್ಥಿಗಳಿಗೆ 10 ಜನ ಫ್ಯಾಕಲ್ಟಿ. ಇದರಿಂದ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ ಎಷ್ಟು ಅದ್ಭುತವಾಗಿರ್ಬೋದು ಅಂತ ಊಹಿಸ್ಬೋದು. ಹಾಗಾದ್ರೆ ಈ ವಿದ್ಯಾರ್ಥಿ ಉಪನ್ಯಾಸಕರ ಅನುಪಾತ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಲೆಕ್ಚರರ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ಬೆಳ್ಳಾವಿ ಕಾಲೇಜ್ನಲ್ಲಿ ಈ ಅನುಪಾತ ತುಂಬಾನೇ ಕಡಿಮೆ ಇದೆ. ಇದರ ನೇರ ಪರಿಣಾಮ ಅಂದ್ರೆ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರೊಫೆಸರ್ಗಳ ಜೊತೆ ನೇರವಾಗಿ ಮಾತಾಡೋಕೆ, ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕೆ, ಪರ್ಸನಲ್ ಗೈಡೆನ್ಸ್ ತಗೊಳ್ಳೋಕ್ಕೆ ತುಂಬಾ ಒಳ್ಳೆಯ ಅವಕಾಶ ಸಿಗುತ್ತೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಈ ಕಾಲೇಜು ಶುರುವಾಗಿರೋದು ಇತ್ತೀಚೆಗೆ, ಅಂದ್ರೆ 2019ರಲ್ಲಿ. ಹಾಗಾಗಿ ಇದು ತನ್ನದೇ ಆದ ಒಂದು ಪರಂಪರೆಯನ್ನು ಇನ್ನೂ ನಿರ್ಮಿಸ್ತಿರೋ ಒಂದು ಯುವ ಸಂಸ್ಥೆ. ಇದೊಂದು ಹೊಸ ಕಾಲೇಜು ಆಗಿರೋದ್ರಿಂದ ಇದಕ್ಕೆ ತನ್ನದೇ ಆದ ಕೆಲವು ಮಿತಿಗಳೂ ಇವೆ, ಅದೇ ರೀತಿ ಹೊಸ ಸಾಧ್ಯತೆಗಳೂ ಇವೆ. ಸರಿ, ಬರೀ ನಂಬರ್ಸ್ ಬಗ್ಗೆ ಮಾತಾಡಿದ್ದು ಸಾಕು. ಈಗ ಒಂದು ಚಿಕ್ಕ ಹೊಸ ಕಾಲೇಜನ್ನ ಆಯ್ಕೆ ಮಾಡಿಕೊಂಡ್ರೆ ಅದರ ನಿಜವಾದ ಪರಿಣಾಮಗಳು ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಸ್ಥಳೀಯ ಕಾಲೇಜಿನ ಆಯ್ಕೆ ಅನ್ನೋದು ಒಂದು ಥರದ ಲೆಕ್ಕಾಚಾರ. ಇದರ ಅನುಕೂಲಗಳೇನು? ಪ್ರಯಾಣವೇ ಇಲ್ಲ, ಖರ್ಚು ಕೂಡ ಇಲ್ಲ. ಆದರೆ ಇದ್ರ ಜೊತೆಗೆ ಬರೋ ಅನಾನುಕೂಲಗಳು ಇವೆ. ಸೋಷಿಯಲ್ ಲೈಫ್ ಸ್ವಲ್ಪ ಸೀಮಿತವಾಗಿರ್ಬೋದು. ದೊಡ್ಡ ಕಾಲೇಜುಗಳಲ್ಲಿರೋ ಹಾಗೆ ದೊಡ್ಡ ಹಳೆಯ ವಿದ್ಯಾರ್ಥಿಗಳ ನೆಟ್ವರ್ಕ್ ಇಲ್ಲಿ ಸಿಗಲ್ಲ. ಅಂದರೆ ಒಂದನ್ನು ಪಡೆಯೋಕೆ ಇನ್ನೊಂದನ್ನು ಬಿಟ್ಕೊಡ್ಲೇಬೇಕು. ಇದು ಒಂದು ರೀತಿಯ ಟ್ರೇಡ್ ಆಫ್. ಕಾಲೇಜಿನ ಬ್ರೋಷರ್ನಲ್ಲಿ ಒಂದು ಮಾತು ಹೇಳಿದ್ದಾರೆ, ಅನುಭವಿ ಉಪನ್ಯಾಸಕರಿಂದ ಬೋಧನೆ ಅಂತ. ಇದನ್ನ ಕೇಳಿದಾಗ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ಹೊಸ ಕಾಲೇಜಿನಲ್ಲಿ ಅನುಭವಿ ಲೆಕ್ಚರರ್ಗಳು ಹೇಗೆ ಸಾಧ್ಯ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆಡಳಿತ ಮಂಡಳಿ ಸುಮ್ಮನೆ ಕೂತಿಲ್ಲ, ಅವರು ಕೆಲವು ನಿರ್ದಿಷ್ಟ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿರೋ ಫ್ಯಾಕಲ್ಟಿ ರಾಷ್ಟ್ರೀಯ ಮಟ್ಟದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂಗಳಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ದೇಶದ ದೊಡ್ಡ ದೊಡ್ಡ ಹಳೆಯ ಯೂನಿವರ್ಸಿಟಿಗಳ ಸ್ಟಾಫ್ ಜೊತೆಗೆ ಟ್ರೈನಿಂಗ್ ತಗೊಳ್ತಾರೆ. ಇದರರ್ಥ ಇವತ್ತಿನ ಅತ್ಯಾಧುನಿಕ ಟೀಚಿಂಗ್ ಮೆಥಡ್ಗಳು ನೇರವಾಗಿ ಬೆಳ್ಳಾವಿಯ ಕ್ಲಾಸ್ ರೂಮ್ಗಳಿಗೂ ಬರ್ತಾ ಇದೆ. ಆದರೆ ಶೈಕ್ಷಣಿಕವಾಗಿ ಕೆಲವು ರಾಜಿಗಳನ್ನ ಮಾಡಿಕೊಳ್ಳಲೇಬೇಕು. ಇಲ್ಲಿ ಕೇವಲ BA ಮತ್ತು BCom ಡಿಗ್ರಿಗಳು ಮಾತ್ರ ಇರೋದು. BSc, BCA ಅಥವಾ ಬೇರೆ ವೊಕೇಷನಲ್ ಕೋರ್ಸ್ಗಳು ಇಲ್ಲ. ಅಷ್ಟೇ ಅಲ್ಲ, ಒಂದೇ ಸಬ್ಜೆಕ್ಟ್ಗೆ ಬೇರೆ ಬೇರೆ ಪ್ರೊಫೆಸರ್ಗಳನ್ನ ಆಯ್ಕೆ ಮಾಡಿಕೊಳ್ಳುವ ಚಾಯ್ಸ್ ಕೂಡ ತುಂಬಾ ಕಡಿಮೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿಯನ್ನು ಇಟ್ಕೊಂಡು ಒಂದು ನಿರ್ಧಾರಕ್ಕೆ ಬರೋದು ಹೇಗೆ? ಬನ್ನಿ, ಈ ವಿಶ್ಲೇಷಣೆಯನ್ನೇ ಒಂದು ಡಿಸಿಷನ್ ಗೈಡ್ ಆಗಿ ಬಳಸೋಣ. ಇದು ಸರಿಯಾದ ಆಯ್ಕೆ ಮಾಡಲು ಹೆಲ್ಪ್ ಮಾಡುತ್ತೆ. ಸರಿ, ಹಾಗಾದ್ರೆ ಇದು ಸರಿಯಾದ ದಾರಿನಾ? ಕಂಡುಹಿಡಿಯೋಣ ಬನ್ನಿ. ಈ ನಿರ್ಧಾರ ತೆಗೆದುಕೊಳ್ಳುವ ಪ್ರೋಸೆಸ್ನ ಈಗ್ಲೇ ಶುರು ಮಾಡೋಣ. ಮೊದಲ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ, ಓದಬೇಕು ಅಂದ್ಕೊಂಡಿರೋದು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಥವಾ ಬ್ಯಾಚುಲರ್ ಆಫ್ ಕಾಮರ್ಸ್ ಡಿಗ್ರಿನಾ? ಒಂದು ವೇಳೆ ಸೈನ್ಸ್ ಅಥವಾ ಟೆಕ್ನಾಲಜಿ ಸ್ಟೂಡೆಂಟ್ ಆಗಿದ್ರೆ ಖಂಡಿತವಾಗಿಯೂ ಈ ಕಾಲೇಜು ಸರಿಹೊಂದುವುದಿಲ್ಲ. ಮುಂದಿನ ಪ್ರಶ್ನೆ, ಪ್ರತಿದಿನದ ಪ್ರಯಾಣದ ಸಮಯ ಮತ್ತು ಖರ್ಚು ಉಳಿಸೋದು ಒಂದು ಟಾಪ್ ಪ್ರಯಾರಿಟಿನಾ ಅಥವಾ ಒಂದು ದೊಡ್ಡ ಕ್ಯಾಂಪಸ್ನ ದೊಡ್ಡ ಸೋಷಿಯಲ್ ಲೈಫ್ಗಾಗಿ ಸ್ವಲ್ಪ ಪ್ರಯಾಣ ಮಾಡಿದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತಾ? ಆಗಿದ್ರೆ ತುಮಕೂರು ನಗರದ ಕಾಲೇಜುಗಳನ್ನ ನೋಡ್ಬೋದು. ಮತ್ತು ಕೊನೆಯದಾಗಿ, ಕಲಿಕೆಯ ಶೈಲಿ ಹೇಗಿದೆ?
ತುಂಬ ಗದ್ದಲ ಇರೋ ದೊಡ್ಡ ಲೆಕ್ಚರ್ ಹಾಲ್ಗಿಂತ ಶಾಂತವಾದ ವೈಯಕ್ತಿಕ ಗಮನ ಮತ್ತು ಮಾರ್ಗದರ್ಶನ ಸಿಗೋ ವಾತಾವರಣದಲ್ಲಿ ಚೆನ್ನಾಗಿ ಕಲಿಯೋಕ್ಕಾಗುತ್ತಾ? ಒಂದು ವೇಳೆ ಈ ಮೂರೂ ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತ ಆಗಿದ್ರೆ ಆಗ ಸ್ಥಳೀಯ ಕಾಲೇಜಿನ ಮಾಡೆಲ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅನ್ನೋದು ತುಂಬಾನೇ ಸ್ಪಷ್ಟ. ಹಾಗಾದ್ರೆ ಒಂದು ಫೈನಲ್ ಸಾರಾಂಶಕ್ಕೆ ಬರೋಣ. ಬೆಳ್ಳಾವಿಯ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಾರು ನಿಜವಾಗಿಯೂ ಯಶಸ್ಸು ಕಾಣ್ತಾರೆ, ಯಾರು ಇಲ್ಲಿ ಚೆನ್ನಾಗಿ ಬೆಳೀತಾರೆ? ಹಾಗಾದ್ರೆ ಈ ಕಾಲೇಜ್ಗೆ ಐಡಿಯಲ್ ಕ್ಯಾಂಡಿಡೇಟ್ ಯಾರು? ಬಹುಶಃ ಇವರು ಆರ್ಟ್ಸ್ ಅಥವಾ ಕಾಮರ್ಸ್ ವಿದ್ಯಾರ್ಥಿ ಆಗಿರ್ತಾರೆ. ದೊಡ್ಡ ಕ್ಯಾಂಪಸ್ ಲೈಫ್ಗಿಂತ ಸಮಯ ಮತ್ತು ಹಣ ಉಳಿತಾಯಕ್ಕೆ ಬೆಲೆ ಕೊಡೋರು. ಸಿಕ್ಕ ಬಿಡುವಿನ ವೇಳೆಯನ್ನ ಇಂಟರ್ನ್ಶಿಪ್ ಮಾಡೋಕೆ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋಕೆ ಬಳಸ್ಕೊಳ್ಳುವಂಥ ಸೆಲ್ಫ್ ಸ್ಟಾರ್ಟರ್ ಆಗಿರ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫ್ಯಾಕಲ್ಟಿ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಕಲಿಯೋದ್ರಿಂದ ಹೆಚ್ಚು ಲಾಭ ಪಡೆಯೋರು. ಒಂದು ವಿಷಯ ನೆನ್ಪಿಡಿ, ಇಲ್ಲಿ ಯಾವುದು ಬೆಸ್ಟ್ ಕಾಲೇಜು ಅನ್ನೋ ಪ್ರಶ್ನೆ ಅಲ್ಲ, ಬದಲಿಗೆ ನನಗೆ ಯಾವುದು ಬೆಟರ್ ಫಿಟ್ ಅನ್ನೋದೇ ಮುಖ್ಯ. ಈ ಆಯ್ಕೆ ಅನ್ನೋದು ಸಂಪೂರ್ಣವಾಗಿ ವೈಯಕ್ತಿಕ ಗುರಿಗಳು ಮತ್ತು ಆದ್ಯತೆಗಳ ಮೇಲೆ ನಿಂತಿದೆ. ಕೊನೆಯದಾಗಿ ಒಂದು ಯೋಚನೆ. ಈ ರೀತಿ ಹೈಪರ್ ಲೋಕಲ್ ಎಜುಕೇಷನ್ ಅಂದ್ರೆ ನಮ್ಮ ಏರಿಯಾದಲ್ಲೇ ಸಿಗೋ ಶಿಕ್ಷಣ ಹೆಚ್ಚು ಹೆಚ್ಚು ಕಾಮನ್ ಆಗ್ತಾ ಇದೆ. ಹೀಗಿರುವಾಗ ಮುಂದಿನ ಜನರೇಷನ್ಗೆ ಸಾಂಪ್ರದಾಯಿಕ ಕಾಲೇಜ್ ಅನುಭವ ಅನ್ನೋ ಪದದ ಅರ್ಥನೇ ಬದಲಾಗ್ಬೋದಾ? ಇದೊಂದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ?